ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಗೆಳೆಯರೆ, ಈ ಹಿಂದೆ ಕೂಡ ನಾವು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವೀಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನಂದರೆ ಕಾರಣಾಂತರಗಳಿಂದ ಎರಡು ದಿನಗಳ ಕ್ಲಾಸನ್ನು ಮಾಡಿಲ್ಲ. ಸೊ ಇವತ್ತು ಕ್ಲಾಸನ್ನು ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಸಾಮಾನ್ಯ ಕನ್ನಡ ಭಾಗ 3. ಸೊ ಸಾಮಾನ್ಯ ಕನ್ನಡದ 2 ಭಾಗಗಳನ್ನು ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೀವಿ. ಸಾಮಾನ್ಯ ಕನ್ನಡದ ಭಾಗ 3 ನೋಡ್ತಾ ಇದ್ದೀವಿ. ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 35 ಅಂಕಗಳ ಪ್ರಶ್ನೋತ್ತರಗಳು ಸಾಮಾನ್ಯ ಕನ್ನಡದ ಮೇಲೆ ಇರುತ್ತೆ, ಕನ್ನಡ ಸಾಹಿತ್ಯದ ಮೇಲೆ ಇರುತ್ತೆ. ಸೊ ಅದಕ್ಕಾಗಿ ನಾವು ಕ್ವಶನ್ ಆನ್ಸರ್ಸ್ನ ಮಾಡ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಪ್ರಶ್ನೆ 1, ಅನುಸ್ವಾರ ಮತ್ತು ವಿಸರ್ಗಗಳಿಗೆ ಇವುಗಳ ಸಹಕಾರ ಬೇಕಾಗಿಲ್ಲ. ಏನು ಕೇಳ್ತಾ ಇದ್ದಾರೆ? ಅನುಸ್ವಾರ ಮತ್ತು ವಿಸರ್ಗಗಳಿಗೆ ಇವುಗಳ ಸಹಕಾರ ಬೇಕಾಗಿಲ್ಲ. ಯಾವುಗಳ ಸಹಕಾರ ಅನುಸ್ವಾರ ಮತ್ತು ವಿಸರ್ಗಕ್ಕೆ ಬೇಡ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಹ್ರಸ್ವ ಸ್ವರಗಳ ಸಹಕಾರ, ಆಪ್ಷನ್ ಬಿ ವರ್ಗೀಯ ವ್ಯಂಜನಗಳ ಸಹಕಾರ, ಆಪ್ಷನ್ ಸಿ ಅವರ್ಗೀಯ ವ್ಯಂಜನಗಳ ಸಹಕಾರ, ಆಪ್ಷನ್ ಡಿ ಯಾವುದೇ ಸ್ವರಗಳ ಸಹಕಾರ. ಅನುಸ್ವಾರ ಮತ್ತು ವಿಸರ್ಗಗಳಿಗೆ ಯಾವುದರ ಸಹಕಾರ ಬೇಕಾಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 1ರ ಸರಿಯಾದ ಉತ್ತರ ಆಪ್ಷನ್ ಡಿ, ಯಾವುದೇ ಸ್ವರಗಳ ಸಹಕಾರ ಅನುಸ್ವಾರ ಮತ್ತು ವಿಸರ್ಗಗಳಿಗೆ ಬೇಕಾಗಿಲ್ಲ ಗೆಳೆಯರೆ. ಓಕೆ. ಸೊ ಪ್ರಶ್ನೆ 2, ಕುಂಬಳ ಈ ಪದದ ತತ್ಸಮ ರೂಪವನ್ನು ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕುಷ್ಮಾಂಡ, ಆಪ್ಷನ್ ಬಿ ಕುಸುಂಬ, ಆಪ್ಷನ್ ಸಿ ಕಂಬಲ, ಆಪ್ಷನ್ ಡಿ ಕುಠಾರ. ಏನು ಕೇಳ್ತಾ ಇದ್ದಾರೆ? ಕುಂಬಳ ಈ ಪದದ ತತ್ಸಮ ರೂಪವನ್ನು ಕೇಳ್ತಾ ಇದ್ದಾರೆ. ಸೊ ಪ್ರಶ್ನೆ 2ರ ಸರಿಯಾದ ಉತ್ತರ ಆಪ್ಷನ್ ಎ ಕುಷ್ಮಾಂಡ ಗೆಳೆಯರೆ. ಕುಂಬಳ ಪದದ ತತ್ಸಮ ರೂಪ ಕುಷ್ಮಾಂಡ. ಸೊ ಕುಷ್ಮಾಂಡ ಯಾರಿಗೆ ಕರೀತಾರೆ ಅಂದರೆ, ದೇವಿ ಪಾರ್ವತಿಯು ದೇವಾವತಿಗೆ ತನ್ನ ಗರ್ಭದಲ್ಲಿರುವ ಮೊಟ್ಟೆಯನ್ನು ಉಡುಗೊರೆಯಾಗಿ ನೀಡ್ತಾಳೆ. ನಂತರ ಏನಾಗುತ್ತೆ ಅಂದರೆ, ಮೊಟ್ಟೆಯಿಂದ ಹುಟ್ಟಿದ ಮಕ್ಕಳು ರಾಕ್ಷಸರಾಗಿರ್ತಾರೆ. ಸೊ ಆದರೆ ಪಾರ್ವತಿ ತನ್ನ ಒಳ್ಳೆಯ ಕಾರ್ಯಗಳಿಗಾಗಿ ಕುಷ್ಮಾಂಡ ಅಂತ ಹೆಸರಿಸಲ್ಪಡ್ತಾಳೆ. ಯಾಕಂದರೆ ಕುಷ್ಮಾಂಡ ದೇವಿ ಯಾಕಂತಾರೆ ಅಂದರೆ, ದೇವಿ ಪಾರ್ವತಿ ದೇವಾವತಿಗೆ ಏನು ಮಾಡ್ತಾಳೆ, ತನ್ನ ಗರ್ಭದಲ್ಲಿರುವಂಥ ಮೊಟ್ಟೆಯನ್ನು ಉಡುಗೊರೆಯನ್ನು ನೀಡ್ತಾಳೆ. ಅದಕ್ಕಾಗಿ ಕುಷ್ಮಾಂಡ ಅಂತ ಕರೀತಾರೆ. ಓಕೆ. ಸೊ ಪ್ರಶ್ನೆ 3, ಕೇಶಿರಾಜನ ಶಬ್ದಮಣಿ ದರ್ಪಣ ಕೃತಿಯನ್ನು ಮೊದಲು ಸಂಪಾದಿಸಿ ಪ್ರಕಟಿಸಿದ ವಿದ್ವಾಂಸರು ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ R.F. ಕಿಟಲ್, ಆಪ್ಷನ್ ಬಿ ಜೆ ಗ್ಯಾರೆಟ್, ಆಪ್ಷನ್ ಸಿ ವಿಲಿಯಂ ರೀವ್, ಆಪ್ಷನ್ ಡಿ ಡಾಕ್ಟರ್ D.L. ನರಸಿಂಹಾಚಾರ್. ಕೇಶಿರಾಜನ ಶಬ್ದಮಣಿ ದರ್ಪಣವನ್ನು ಕೃತಿಯನ್ನು ಮೊದಲು ಸಂಪಾದಿಸಿ ಪ್ರಕಟಣೆಯನ್ನು ಮಾಡದಂಥ ವಿದ್ವಾಂಸ ಯಾರು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 3ರ ಸರಿಯಾದ ಉತ್ತರ ಆಪ್ಷನ್ ಬಿ ಜೆ ಗ್ಯಾರೆಟ್ ಅವರು. ಜೆ ಗ್ಯಾರೆಟ್ ಅವರು ಕೇಶಿರಾಜನ ಶಬ್ದಮಣಿ ದರ್ಪಣವನ್ನು ಮೊದಲು ಸಂಪಾದಿಸಿ ಪ್ರಕಟಣೆಯನ್ನು ಮಾಡ್ತಾರೆ. ಪ್ರಶ್ನೆ 4, ಈ ಕೆಳಗಿನ ಪದಗಳಲ್ಲಿ ಯಾವುದು ಸರಿಯಾಗಿದೆ? ಗೆಳೆಯರೆ, ಇಂಥ 2-3 ಪ್ರಶ್ನೆಗಳನ್ನು ಕೇಳಿರ್ತಾರೆ ಸಾಮಾನ್ಯ ಕನ್ನಡದಲ್ಲಿ. ಆಪ್ಷನ್ ಎ ಉತ್ಕೃಷ್ಟ, ಆಪ್ಷನ್ ಬಿ ಉತ್ಕೃಷ್ಟ, ಉತ್ಕರ್ಷ, ಆಪ್ಷನ್ ಸಿ ಉತ್ಕೃಷ, ಆಪ್ಷನ್ ಡಿ ಉತ್ಕರ್ಷ. ಸೊ ಕೆಳಗಿನ ಪದಗಳಲ್ಲಿ ಸರಿಯಾದದನ್ನ ಆರಿಸಿ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ 4ರ ಸರಿಯಾದ ಉತ್ತರ ಆಪ್ಷನ್ ಎ ಉತ್ಕರ್ಷ ಗೆಳೆಯರೆ. ಉತ್ಕೃಷ್ಟ ಸರಿಯಾದ ಪದ. ಪ್ರಶ್ನೆ 5, ನವೋದಯ ಮತ್ತು ನವ್ಯ ಎಂಬ ಚೌಕಟ್ಟಿಗೆ ಸಿಕ್ಕದ ಇಬ್ಬರು ಕವಿಗಳು ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಬೇಂದ್ರೆ ಮತ್ತು U.R. ಅನಂತಮೂರ್ತಿ, ಆಪ್ಷನ್ ಬಿ ನಿಸಾರ್ ಅಹಮದ್ ಮತ್ತು ಗೋಪಾಲಕೃಷ್ಣ ಅಡಿಗವರು, ಆಪ್ಷನ್ ಸಿ G.S. ಶಿವರುದ್ರಪ್ಪ ಮತ್ತು ಚನ್ನವೀರ ಕಣವಿ ಅವರು, ಆಪ್ಷನ್ ಡಿ ಮಾಸ್ತಿ ಮತ್ತು P. ಲಂಕೇಶ್ ಅವರು. ಪ್ರಶ್ನೆ ಏನಪ್ಪ ಅಂದರೆ, ನವೋದಯ ಕಾಲ ಮತ್ತು ನವ್ಯ ಕಾಲ ಅನ್ನುವಂಥ ಚೌಕಟ್ಟಿಗೆ ಸಿಗದಂಥ ಕವಿಗಳು ಯಾರು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 5ರ ಸರಿಯಾದ ಉತ್ತರ ಆಪ್ಷನ್ ಸಿ G.S. ಶಿವರುದ್ರಪ್ಪ ಅವರು ಮತ್ತು ಚನ್ನವೀರ ಕಣವಿ ಅವರು ನವೋದಯ ಮತ್ತು ನವ್ಯ ಎಂಬ ಚೌಕಟ್ಟಿಗೆ ಸಿಕ್ಕದಂಥ ಇಬ್ಬರು ಕವಿಗಳು. ಪ್ರಶ್ನೆ 6, ನಗಾಳಿ ಪದದ ಅರ್ಥ. ಗೆಳೆಯರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನು ತುಂಬ ಸಾರಿ ಕೇಳಿದ್ದಾರೆ. ನಗಾಳಿ ಪದದ ಅರ್ಥ ಏನಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಸಮುದ್ರ, ಆಪ್ಷನ್ ಬಿ ಪರ್ವತಗಳ ಸಮೂಹ, ಆಪ್ಷನ್ ಸಿ ಇಳಿಜಾರು, ಆಪ್ಷನ್ ಡಿ ತಿರುಳು. ನಗಾಳಿ ಪದದ ಅರ್ಥ ಏನಂದರೆ, ಪ್ರಶ್ನೆ 6ರ ಸರಿಯಾದ ಉತ್ತರ ಆಪ್ಷನ್ ಬಿ ಪರ್ವತಗಳ ಸಮೂಹವನ್ನು ನಗಾಳಿ ಅಂತ ಕರೀತಾರೆ. ಪ್ರಶ್ನೆ 7, ಊರು ಕೇರಿ ಇದು ಯಾವ ಕವಿಯ ಆತ್ಮಚರಿತ್ರೆ? ಆಪ್ಷನ್ ಎ ದೇವನೂರು ಮಹಾದೇವ, ಆಪ್ಷನ್ ಬಿ ಸಿದ್ಧಲಿಂಗಯ್ಯ, ಆಪ್ಷನ್ ಸಿ ಅರವಿಂದ ಮಾಲಗತ್ತಿ, ಆಪ್ಷನ್ ಡಿ ಮುಗಳ್ಳಿ ಗಣೇಶ.
ಊರು ಕೇರಿ. ಇದು ಯಾವ ಕವಿಯ ಆತ್ಮಚರಿತ್ರೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 7ರ ಸರಿಯಾದ ಉತ್ತರ ಆಪ್ಷನ್ ಬಿ, ಸಿದ್ಧಲಿಂಗಯ್ಯನವರ ಆತ್ಮಚರಿತ್ರೆ ಊರು ಕೇರಿ. ನೆನಪಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಆತ್ಮಚರಿತ್ರೆಗಳ ನಾನು ಒಂದು ವಿಡಿಯೋನ ಮಾಡಿದ್ದೀನಿ, ಆಲ್ರೆಡಿ ಅಪ್ಲೋಡನ್ನು ಮಾಡಿದ್ದೀನಿ. ಓಕೆ, ಸೊ ನೋಡ್ಕೊಳ್ಳಿ. ಪ್ರಶ್ನೆ 8, ಕನ್ನಡ ನವ್ಯ ಕಾವ್ಯದ ಪ್ರವರ್ತಕರೆಂದು ಯಾರನ್ನು ಗುರುತಿಸುತ್ತಾರೆ? ಆಪ್ಷನ್ ಎ ಬಿ ಎಂ ಶ್ರೀಕಂಠಯ್ಯ, ಆಪ್ಷನ್ ಬಿ ಸಿ ರಾಮಚಂದ್ರ ಶರ್ಮಾ, ಆಪ್ಷನ್ ಸಿ ಎಂ ಗೋಪಾಲಕೃಷ್ಣ ಅಡಿಗ, ಆಪ್ಷನ್ ಡಿ ಡಾಕ್ಟರ್ ಸಿದ್ಧಲಿಂಗಯ್ಯ. ಕನ್ನಡ ನವ್ಯ ಕಾವ್ಯದ ಪ್ರವರ್ತಕ ಅಂತ ಯಾರನ್ನ ಕರೀತಾರೆ? ಪ್ರಶ್ನೆ 8ರ ಸರಿಯಾದ ಉತ್ತರ ಗೆಳೆಯರೆ ತಪ್ಪಾಗಿದೆ ಇದು, ಸೊ ಕರೆಕ್ಷನ್ ಮಾಡಿ ಕಮೆಂಟ್ಸಲ್ಲಿ ಹಾಕ್ತೀನಿ. ಪ್ರಶ್ನೆ 9, ಕನ್ನಡ ಇಂಗ್ಲಿಷ್ ನಿಘಂಟು ರಚಿಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ RF ಕಿಟಲ್, ಆಪ್ಷನ್ ಬಿ ಎಂ ಮರಿಯಪ್ಪ ಭಟ್ಟ, ಆಪ್ಷನ್ ಸಿ ತಿ.ನಂ. ಶ್ರೀಕಂಠಯ್ಯ, ಆಪ್ಷನ್ ಡಿ JF ಪ್ಲಿಟ್. ಕನ್ನಡ ಇಂಗ್ಲಿಷ್ ನಿಘಂಟು ರಚನೆ ಮಾಡಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 9ರ ಸರಿಯಾದ ಉತ್ತರ ಆಪ್ಷನ್ ಎ RF ಕಿಟಲ್ ಅವರು. ರೆವರೆಂಡ್ ಫರ್ಡಿನಾಂಡ್ ಕಿಟಲ್ ಅವರು ಕನ್ನಡ ಇಂಗ್ಲಿಷ್ ನಿಘಂಟನ ಮೊದಲು ರಚನೆಯನ್ನು ಮಾಡ್ತಾರೆ. ಮೊದಲು ರಚನೆ ಮಾಡಿದವರು ಕನ್ನಡ ಇಂಗ್ಲಿಷ್ ನಿಘಂಟು ಮೊದಲು ರಚನೆ ಮಾಡಿದವರು ಯಾರಂದರೆ RF ಕಿಟಲ್ ಅವರು. ಪ್ರಶ್ನೆ 10, ಬೆಳ್ಳಿಯೊಂದೇ ಬೆಳಗುವಂದದಿ ಗಿಡದೊಳೊಂದೇ ಹೂವಿದೆ ಎಂಬುದು ಆಪ್ಷನ್ ಎ ಉಪಮಾಲಂಕಾರ, ಆಪ್ಷನ್ ಬಿ ಚಿತ್ರ ಕವಿತ್ವ, ಆಪ್ಷನ್ ಸಿ ದೀಪಕಾಲಂಕಾರ, ಆಪ್ಷನ್ ಡಿ ರೂಪಕ ಅಲಂಕಾರ. ಗೆಳೆಯರೆ, ಬೆಳ್ಳಿಯೊಂದೇ ಬೆಳಗುವಂದದಿ ಗಿಡದೊಳೊಂದೇ ಹೂವಿದೆ ಎಂಬುದು ಏನು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 10ರ ಸರಿಯಾದ ಉತ್ತರ ಆಪ್ಷನ್ ಎ ಉಪಮಾಲಂಕಾರ. ಗೆಳೆಯರಿದು ಯಾಕೆ ಉಪಮಾಲಂಕಾರ ಅಂದರೆ ಎರಡು ವಸ್ತುಗಳು ಪರಸ್ಪರವಾಗಿ ಇರುವ ಸಾದೃಶ್ಯ ಅಥವಾ ಸಮಾನವಾದ ಹೋಲಿಕೆಯನ್ನು ತಿಳಿಸುವುದೇ ಉಪಮಾಲಂಕಾರ. ಇಲ್ಲಿ ಸಮಾನವಾದ ಹೋಲಿಕೆಯನ್ನು ತೋರಿಸ್ತಾ ಇದೆ, ಅದಕ್ಕಾಗಿ ಇದು ಉಪಮಾಲಂಕಾರ ಗೆಳೆಯರೆ. ಓಕೆ, ಪ್ರಶ್ನೆ 11, ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ಈ ಸಾಲುಗಳು ಯಾವ ಕೃತಿಯಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕಾರಂತರ ಚೋಮನ ದುಡಿ, ಆಪ್ಷನ್ ಬಿ ತೇಜಸ್ವಿ ಅವರ ಕರ್ವಾಲೋ, ಆಪ್ಷನ್ ಸಿ ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು, ಆಪ್ಷನ್ ಡಿ ತರಾಸು ಅವರ ಹಂಸಗೀತೆ. ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ಈ ಸಾಲು ಯಾವ ಕೃತಿಯಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 11ರ ಸರಿಯಾದ ಉತ್ತರ ಆಪ್ಷನ್ ಸಿ ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಅನ್ನೋಂಥ ಕೃತಿಯಲ್ಲಿ ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ಅನ್ನುವಂಥ ಸಾಲು ಬರುತ್ತೆ ಗೆಳೆಯರೆ. ಸೊ ಅದೇ ರೀತಿ 1967ರಲ್ಲಿ ಕುವೆಂಪು ಅವರಿಗೆ ಶ್ರೀರಾಮಾಯಣ ದರ್ಶನಂ ಕೃತಿಗಾಗಿ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಇದು ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ. ಯಾವಾಗ? 1967ರಲ್ಲಿ. ಓಕೆ, ಸೊ ಪ್ರಶ್ನೆ 12, ಕೆಳಗಿನವುಗಳಲ್ಲಿ ಕನ್ನಡದ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎ ಅನ್ನು ಇಂದ, ಆಪ್ಷನ್ ಬಿ ಅನು ಅರು, ಆಪ್ಷನ್ ಸಿ ಕೆ ಅಲ್ಲಿ, ಆಪ್ಷನ್ ಡಿ ಅವು ಮತ್ತು ಗಳು. ಸೊ ಕನ್ನಡದ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ 12ರ ಸರಿಯಾದ ಉತ್ತರ ಆಪ್ಷನ್ ಸಿ ಕೆ ಮತ್ತು ಅಲ್ಲಿ ಇವು ಕನ್ನಡದ ವಿಭಕ್ತಿ ಪ್ರತ್ಯಯಗಳು. ಪ್ರಶ್ನೆ 13, ನೇಯ್ದ ವಸ್ತ್ರ ಯಾವ ಸಮಾಸ ಅಂತ ಕೇಳ್ತಾ ಇದ್ದಾರೆ. ನೇಯ್ದಂಥ ವಸ್ತ್ರ ಯಾವ ಸಮಾಸ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ತತ್ಪುರುಷ ಸಮಾಸ, ಆಪ್ಷನ್ ಬಿ ಕ್ರಿಯಾ ಸಮಾಸ, ಆಪ್ಷನ್ ಸಿ ದ್ವಂದ್ವ ಸಮಾಸ, ಆಪ್ಷನ್ ಡಿ ಗಮಕ ಸಮಾಸ. ಗೆಳೆಯರೆ, ಪ್ರಶ್ನೆ 13ರ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರಿಯಾ ಸಮಾಸ ಗೆಳೆಯರೆ. ಯಾಕಂದರೆ ನೇಯ್ದಂಥ ವಸ್ತ್ರ ಎಂದರೆ ನೇಯುವ ಕ್ರಿಯೆಯಿಂದ ಉಂಟಾದಂಥ ಒಂದು ವಸ್ತ್ರಕ್ಕೆ ಕ್ರಿಯಾ ಸಮಾಸ ಕ್ರಿಯೆ ಆಗಿದೆ. ಇಲ್ಲಿ ನೇಯುವ ಕ್ರಿಯೆ ಆಗಿದೆ. ನೇಯುವ ಕ್ರಿಯೆಯಿಂದ ಉಂಟಾದಂಥ ವಸ್ತ್ರಕ್ಕೆ ನೇಯ್ದ ವಸ್ತ್ರ ಯಾವ ಸಮಾಸ? ಕ್ರಿಯಾ ಸಮಾಸ ಗೆಳೆಯರೆ. ಓಕೆ, ಪ್ರಶ್ನೆ 14, ಅಚ್ಚಗನ್ನಡದಲ್ಲಿ ಕೇವಲ ತದ್ಭವ ಪದಗಳನ್ನು ದೇಶಿ ನುಡಿಗಳಲ್ಲಿ ಬಳಸಿ ರಚಿಸಿದಂಥ ಕೃತಿ ಯಾವುದು? ಈ ಕೆಳಗಿನವುಗಳಲ್ಲಿ ಅಚ್ಚ ಕನ್ನಡದಲ್ಲಿ ಕೇವಲ ತದ್ಭವ ಪದಗಳನ್ನು ದೇಶಿ ನುಡಿಗಳಲ್ಲಿ ಬಳಸಿ ರಚಿಸಿದಂಥ ಕೃತಿಯನ್ನು ಕೇಳ್ತಾ ಇದ್ದಾರೆ. ಆಪ್ಷನ್ ಎ ನೇಮಿನಾಥ ಪುರಾಣ, ಆಪ್ಷನ್ ಬಿ ಕಬ್ಬಿಗರ ಕಾವ್ಯ, ಆಪ್ಷನ್ ಸಿ ಲೀಲಾವತಿ ಪ್ರಬಂಧ, ಆಪ್ಷನ್ ಡಿ ಶಬ್ದಮಣಿ ದರ್ಪಣ. ಕೇಶಿರಾಜನ ಶಬ್ದಮಣಿ ದರ್ಪಣ. ಗೆಳೆಯರೆ, ಪ್ರಶ್ನೆ 14ರ ಸರಿಯಾದ ಉತ್ತರ ಆಪ್ಷನ್ ಬಿ ಕಬ್ಬಿಗರ ಕಾವ್ಯ ಗೆಳೆಯರೆ. ಅಚ್ಚ ಕನ್ನಡದ ಕವಿ ಆಂಡಯ್ಯನ ಕನ್ನಡ ಭಾಷೆಯ ಅಭಿಮಾನ ಲೋಕೋತ್ತರವಾದದ್ದು. ಸಂಸ್ಕೃತದ ಒಂದು ಪದವನ್ನು ಬೆರೆಸದೆ ಅಚ್ಚ ಕನ್ನಡದಲ್ಲಿ ಕಾವ್ಯ ರಚನೆಯನ್ನ ಮಾಡಿದ ಹೆಗ್ಗಳಿಕೆ ಆಂಡಯ್ಯನದು. ಓಕೆ, ಆಂಡಯ್ಯನವರ ಕಬ್ಬಿಗರ ಕಾವ್ಯ
ಒಂದೇ ಒಂದು ದೇಶಿ ನುಡಿಗಳನ್ನು ಬಳಸದೆ ರಚಿಸಿದಂಥ ಕಾವ್ಯ ಕೃತಿ. ಓಕೆ. ಪ್ರಶ್ನೆ 15, ಕಾವ್ಯವನ್ನು ಓದುವಾಗ ಅರ್ಥ ಕೆಡದ ರೀತಿಯಲ್ಲಿ ಅಲ್ಲಲ್ಲಿ ತಡೆದು ಓದುವಾಗಿನ ನಿಲುಗಡೆ ಯಾವುದು ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಯತಿ, ಆಪ್ಷನ್ ಬಿ ಪ್ರಾಸ, ಆಪ್ಷನ್ ಸಿ ಅಂಶಗಣ, ಆಪ್ಷನ್ ಡಿ ಲಯ. ಗೆಳೆಯರೆ, ಒಂದು ಕಾವ್ಯವನ್ನು ಓದ್ತಾ ಇರ್ತೀವಿ. ಒಂದು ಕಾವ್ಯವನ್ನು ಓದುವಾಗ ಅರ್ಥ ಕೆಡದಂತೆ ಅಲ್ಲಲ್ಲಿ ಸ್ಟಾಪ್ ಆಗಿ ಓದ್ತೀವಿ, ಅಲ್ಲಲ್ಲಿ ತಡೆದು ಓದ್ತೀವಿ. ಫುಲ್ ಸ್ಟಾಪ್ ಇರುತ್ತೆ, ಫುಲ್ ಸ್ಟಾಪಿಂದ ತಡೆದು ಓದ್ತೀವಿ. ಕೆಲವೊಂದು ಕ್ವಶನ್ ಮಾರ್ಕ್ ಇರುತ್ತೆ, ತಡೆದು ಓದ್ತೀವಿ. ಹಾಗಿದ್ದಾಗ ಅದೇನು ನಿಲುಗಡೆ ಇರುತ್ತೆ, ಏನು ತಡಿತೀವಿ, ಅದು ಏನಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 15ರ ಸರಿಯಾದ ಉತ್ತರ ಆಪ್ಷನ್ ಯತಿ ಅಂತಾರೆ. ಯತಿ ಅಂತಾರೆ. ಕಾವ್ಯವನ್ನು ಓದುವಾಗ ಅರ್ಥ ಕೆಡದ ರೀತಿಯಲ್ಲಿ ಅಲ್ಲಲ್ಲಿ ತಡೆದು ಓದುವಾಗಿನ ನಿಲುಗಡೆಗೆ ಯತಿ ಅಂತ ಕರೀತಾರೆ. ಪ್ರಶ್ನೆ 16, ಕನ್ನಡ ಗದ್ಯ ಸಾಹಿತ್ಯದ ಬೆಳವಣಿಗೆಯಲ್ಲಿ ವಿಶಿಷ್ಟ ಘಟ್ಟ ನಿರೂಪಿಸಿರುವ ಕೃತಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಮುದ್ರಾ ಮಂಜುಷಾ, ಆಪ್ಷನ್ ಬಿ ರತ್ನಾವಳಿ, ಆಪ್ಷನ್ ಸಿ ಅದ್ಭುತ ರಾಮಾಯಣ, ಆಪ್ಷನ್ ಡಿ ವಡ್ಡಾರಾಧನೆ. ಕನ್ನಡದ ಮೊದಲ ಕೃತಿ ಗೆಳೆಯರೆ, ಕನ್ನಡ ಗದ್ಯ ಸಾಹಿತ್ಯದ ಬೆಳವಣಿಗೆಯಲ್ಲಿ ವಿಶಿಷ್ಟ ಘಟ್ಟ ನಿರೂಪಿಸಿರುವ ಕೃತಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 16ರ ಸರಿಯಾದ ಉತ್ತರ ಆಪ್ಷನ್ ಎ ಮುದ್ರಾ ಮಂಜುಷಾ ಗೆಳೆಯರೆ. ಮುದ್ರಾ ಮಂಜುಷಾ ಕೆಂಪು ನಾರಾಯಣನು ಬರೆದ ಕೃತಿ. ಇದು ನಡುಗನ್ನಡದಲ್ಲಿದೆ. ಮುದ್ರಾ ರಾಕ್ಷಸ, ಮುದ್ರಾ ಮಂಜುಷಾ, ಚಂದ್ರಗುಪ್ತ ಚಾಣಕ್ಯ ಚರಿತ್ರೆ ಎಂದು ಬೇರೆ ಬೇರೆ ಹೆಸರುಗಳು ವಿಶಾಖದತ್ತ ರಚಿಸಿದ ಮುದ್ರಾ ರಾಕ್ಷಸ ಸಂಸ್ಕೃತ ನಾಟಕದ ಅನುವಾದವೇ ಈ ಗ್ರಂಥ. ಯಾವುದು? ವಿಶಾಖದತ್ತ ರಚಿಸಿದಂಥ ಮುದ್ರಾ ರಾಕ್ಷಸ ಸಂಸ್ಕೃತ ನಾಟಕದ ಅನುವಾದ ಮುದ್ರಾ ಮಂಜುಷಾ. ಓಕೆ, ಇದನ್ನ ಕೆಂಪು ನಾರಾಯಣ ಬರೆದಿರ್ತಾನೆ. ಗೆಳೆಯರೆ, ಪ್ರಶ್ನೆ 17, ಡ್ಯಾಶ್ ಎಂಬ ಎರಡನ್ನು ಬಿಟ್ಟ ಸ್ಥಳ ಎಂಬ ಎರಡು ಡ್ಯಾಶ್ ಅನ್ನು ಅಂದರೆ ಬಿಟ್ಟ ಸ್ಥಳ ಎಂಬ ಎರಡನ್ನು ಬಿಟ್ಟು ಉಳಿದ 12 ವರ್ಣಗಳನ್ನು ನಾಮಿಗಳೆಂದು ಕರೀತಾರೆ ಯಾಕೆ ಅಂತ ಕೇಳ್ತಾರೆ. ನಾಮಿಗಳೆಂದು ಕರೀತಾರೆ ಯಾವ ಪದಗಳು, ಯಾವ 2 ವರ್ಣಗಳು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಅ ಆ, ಆಪ್ಷನ್ ಬಿ ಉ ಊ, ಆಪ್ಷನ್ ಸಿ ಈ, ಆಪ್ಷನ್ ಡಿ ರು ರೂ. ಡ್ಯಾಶ್ ಎಂಬ ಎರಡನ್ನು ಬಿಟ್ಟು ಉಳಿದ 12 ವರ್ಣಗಳನ್ನು ನಾಮಿಗಳಂತ ಕರೀತಾರೆ. ಯಾವುದು ಡ್ಯಾಶಲ್ಲಿ ಏನು ಬರಬೇಕು? ಪ್ರಶ್ನೆ 17ರ ಸರಿಯಾದ ಉತ್ತರ ಆಪ್ಷನ್ ಎ ಅ ಆ ಎಂಬ ಎರಡನ್ನು ಬಿಟ್ಟು ಉಳಿದ 12 ವರ್ಣಗಳನ್ನು ನಾಮಿಗಳಂತ ಕರೀತಾರೆ ಗೆಳೆಯರೆ. ಓಕೆ. ಸೊ ಪ್ರಶ್ನೆ 18, ಈ ಕೆಳಗಿನವುಗಳಲ್ಲಿ ಯಾವುದು ಸಾಧಿತ ನಾಮ ಪ್ರಕೃತಿಯಾಗಿದೆ? ಆಪ್ಷನ್ ಎ ಗುಣವಾಚಕ, ಆಪ್ಷನ್ ಬಿ ಕೃದಂತ, ಆಪ್ಷನ್ ಸಿ ಭಾವನಾಮ, ಆಪ್ಷನ್ ಡಿ ಸರ್ವನಾಮ. ಏನು ಕೇಳ್ತಾ ಇದ್ದಾರೆ? ಈ ಕೆಳಗಿನವುಗಳಲ್ಲಿ ಯಾವುದು ಸಾಧಿತ ನಾಮ ಪ್ರಕೃತಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 18ರ ಸರಿಯಾದ ಉತ್ತರ ಆಪ್ಷನ್ ಬಿ ಕೃದಂತ ಗೆಳೆಯರೆ. ಕೃದಂತ ಒಂದು ಸಾಧಿತ ನಾಮ ಪ್ರಕೃತಿಯಾಗಿದೆ. ಪ್ರಶ್ನೆ 19, ವೇದಿಕಾ ಸ್ಟಡೀಸ್ ಕೃತಿಯನ್ನು ಬರೆದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ವೆಂಕಟ ಸುಬ್ಬಯ್ಯ, ಆಪ್ಷನ್ ಬಿ ಆರ್ ಸಿ ಹಿರೇಮಠ್, ಆಪ್ಷನ್ ಸಿ ಎನ್ ಬಸವರಾಜು, ಆಪ್ಷನ್ ಡಿ ಎಸ್ ಎಂ ಋಷಭೇಂದ್ರ ಸ್ವಾಮಿ. ಪ್ರಶ್ನೆ ಏನಪ್ಪ ಅಂದರೆ ವೇದಿಕಾ ಸ್ಟಡೀಸ್ ಕೃತಿಯನ್ನು ಬರೆದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 19ರ ಸರಿಯಾದ ಉತ್ತರ ಆಪ್ಷನ್ ಎ ವೆಂಕಟ ಸುಬ್ಬಯ್ಯನವರು ವೇದಿಕಾ ಸ್ಟಡೀಸ್ ಅನ್ನುವಂಥ ಕೃತಿಯನ್ನು ಬರೆದಿದ್ದಾರೆ. ಓಕೆ. ಪ್ರಶ್ನೆ 20, ಲಲಿತ ರಗಳೆ ಸರಳಗೊಂಡು ಪಡೆದ ಹೊಸಗನ್ನಡದ ಛಂದೋರೂಪ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಸಾನೆಟ್, ಆಪ್ಷನ್ ಬಿ ಪ್ರಗಾತ, ಆಪ್ಷನ್ ಸಿ ಸರಳ ರಗಳೆ, ಆಪ್ಷನ್ ಡಿ ಉತ್ಸಾಹ ರಗಳೆ. ಲಲಿತ ರಗಳೆ ಸರಳಗೊಂಡು ಪಡೆದಂಥ ಹೊಸಗನ್ನಡದ ಛಂದೋರೂಪ ಯಾವುದು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 20ರ ಸರಿಯಾದ ಉತ್ತರ ಆಪ್ಷನ್ ಸಿ ಸರಳ ರಗಳೆ ಗೆಳೆಯರೆ. ಲಲಿತ ರಗಳೆ ಸರಳಗೊಂಡು ಪಡೆದ ಹೊಸಗನ್ನಡದ ರೂಪ ಯಾವುದು, ಛಂದೋರೂಪ ಯಾವುದು ಅಂದರೆ ಅದು ಸರಳ ರಗಳೆ. ಓಕೆನಾ. ಕನ್ನಡ ಕಾವ್ಯದಲ್ಲಿ ಬಳಸಲಾಗುವ ಕನ್ನಡ ಛಂದಸ್ಸಿನ ಒಂದು ರೀತಿ ಯಾವುದು? ಸರಳ ರಗಳೆ ಗೆಳೆಯರೆ. ಓಕೆ ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ. ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.